ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ವಿಷಯ ಇರುತ್ತೆ ಅಂತಂದರೆ, ನಮ್ಮ ಆರಿ ವರ್ಕ್ 50 ಡೇಸ್ ಚಾಲೆಂಜಲ್ಲಿ, ಈ ಚಾಲೆಂಜ್ ಕೋರ್ಸಲ್ಲಿ ನಿಮಗೆ ಕ್ಲಾಸ್ 2 ಅಲ್ಲಿ ಏನೆಲ್ಲ ವಿಷಯ ಇರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಿನ್ನೆ ವಿಡಿಯೋ ಕ್ಲಾಸ್ 1 ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ, ಖಂಡಿತ ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅದು. ಅದನ್ನು ತಿಳ್ಕೊಂಡ್ರಷ್ಟೇ ನೀವು ಮುಂದಿನ ಕ್ಲಾಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದು. ಹಾಗಾಗಿ ನಾನು ಕ್ಲಾಸ್ 1 ರೆಫರ್ ಮಾಡ್ತೀನಿ. ನಿಮಗೆ ಮಿಸ್ ಮಾಡಿದರೆ ಖಂಡಿತ ಅದನ್ನು ನೋಡಿ ನೀವು ಫಸ್ಟ್ ಸೆಕೆಂಡ್ ಕ್ಲಾಸನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಈ ಕ್ಲಾಸನ್ನು ಎಲ್ಲೂ ನೀವು ಮಿಸ್ ಮಾಡ್ಕೋಬೇಡಿ. ಈ ಯಾವುದೇ ಕ್ಲಾಸನ್ನಾದರೂ ಅಷ್ಟೇ ಮಿಸ್ ಮಾಡ್ಕೋಬೇಡಿ. ಯಾಕೆ ಅಂದರೆ 50 ಡೇಸಲ್ಲಿ ನಿಮಗೆ ಎಲ್ಲ ಕೋರ್ಸನ್ನು ಹೇಳ್ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಅದನ್ನು ನೀವು ಫಾಲೋ ಮಾಡಿ, ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ಲ? ಹಾಗಿದ್ರೆ ಬನ್ನಿ ಈಗ ವಿಡಿಯೋನ ನೋಡೋಣ. ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾವು ಹಾಕುವಂಥ ಎಲ್ಲ ಕ್ಲಾಸಸ್ ವೀಡಿಯೋಸ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಜೊತೆಗೆ ಈ ವಿಡಿಯೋನ ಇಂಟ್ರೆಸ್ಟ್ ಇರುವಂಥವರಿಗೆ ಶೇರ್ ಮಾಡಿ, ಆಯಿತಾ? ಹಾಗಿದ್ರೆ ಬನ್ನಿ ಈಗ ಶುರು ಮಾಡೋಣ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ಕ್ಲಾಸ್ 2 ಅಲ್ಲಿ ಆರಿ ವರ್ಕ್ 100 ಡೇಸ್ ಚಾಲೆಂಜಲ್ಲಿ ಕ್ಲಾಸ್ 2 ಇದರಲ್ಲಿ ಏನೆಲ್ಲ ವಿಷಯ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ಎಲ್ಲೆಲ್ಲೋ ನೀವು ಮಧ್ಯ ಒಂದೊಂದು ಚೂರು ನೋಡಿ ಎಲ್ಲೆಲ್ಲೋ ಸ್ಕಿಪ್ ಮಾಡ್ತು ಅಂದರೆ ನಿಮ್ಗೆ ಯಾವುದೇ ಅರ್ಥ ಆಗೋದಿಲ್ಲ. ಏನೋ ನೀವು ಸ್ಟಾರ್ಟ್ ಮಾಡಿರ್ತೀರ, ಅಲ್ಲಿಂದ ಕೊನೆವರೆಗೂ ಏನಿದೆ ಅಂತ ನೋಡಿದ್ರಷ್ಟೇ ನಿಮ್ಮ ಕ್ಲಾಸ್ ಅರ್ಥ ಆಗೋದಕ್ಕಾಗೋದು. ಮತ್ತು ನೋಡಿದ ತಕ್ಷಣ ನಾವು ಮಾಡೋದಕ್ಕಾಗೋದಿಲ್ಲ. ಫಸ್ಟು ಅದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕಾಗತ್ತೆ. ಈಗ ನಾನು ಇದರಲ್ಲಿ ಸ್ಟ್ಯಾಂಡಲ್ಲಿ ತೋರಿಸ್ತಿಲ್ಲ, ನಿಮಗೆಲ್ಲ ಗೊತ್ತಾಗಲಿ ಅಂತೇಳಿ ಇದನ್ನು ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ. ನಿನ್ನೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಇಲ್ಲಾಂದರೆ ಇದು ನಾವು ಕೂತ್ಕೊಳ್ಳೋದಕ್ಕೆ ಉಪಯೋಗಿಸುವಂತಹ ಚೇರು. ಇದನ್ನು ಉಲ್ಟಾ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ನಾನ ಮಾಡುವಾಗ ಮತ್ತು ನಾವು ಪಾತ್ರೆ ತೊಳೆಯುವಾಗೆಲ್ಲ ಇದನ್ನು ಯೂಸ್ ಮಾಡ್ತೀವಲ್ಲ, ಇದನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈ ಥ್ರೆಡ್ಡನ್ನು ನಾನು ಅದರೊಳಗಡೆಗೆ ಹಾಕಿಬಿಡ್ತೀನಿ. ಅದನ್ನು ಹಾಕಿ, ಯಾಕೆ ಅಂದರೆ ನಮಗೆ ತುಂಬಾ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಮತ್ತು ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ನಾನು ನಿನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಫಸ್ಟು ನೀಡಲ್ ಬಗ್ಗೆ ತಿಳ್ಕೊಳ್ಳಿ. ನೀಡಲ್ಲು ಬಂದು ಟುಲಿಪ್ ಜಪಾನ್ ಅಂತ ಹೇಳಿ 14 0.5 ಅಂತ ಇದೆ ನೋಡಿ. ಇದು ನೀಡಲನ್ನು ತಗೋಬೇಕು. ಪ್ರಾಕ್ಟೀಸ್ಗೆ ಇದು ತುಂಬಾ ನಮಗೆ ವರ್ಕ್ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುವಂತಹ ನೀಡಲ್ಲು. ದಾರನ ನೋಡಿ ಈ ರೀತಿ ಇಟ್ಕೋಬೇಕು. ನೋಡಿ, ಈ ರೀತಿ ಇಟ್ಕೋಬೇಕು. ಕೆಳಗಡೆ ನಾವು ಇಲ್ಲೇ ಕಾಣಿಸುತ್ತೆ, ನಿಮಗೆ ನೋಡಬಹುದು. ಈ ರೀತಿ ಇಟ್ಕೋಬೇಕು. ಇದನ್ನು ಕೆಳಗಡೆ ನಾನು ಈಗ ನೋಡ್ಬೋದು. ನಾನು ಹೇಳ್ದಂಗೆ ಟುಲಿಪ್ ಜಪಾನ್ ಅಂತ 14 0.5 ಅಂತ ನೀಡಲು ಕಂಫರ್ಟಬಲ್ ಆಗಿರುತ್ತೆ. ಈಗ ಇದನ್ನು ನಾವು ಹೇಗೆ ಬಳಸೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಈ ರೀತಿ ಇಟ್ಕೋಬೇಕು. 90 ಡಿಗ್ರಿಯಲ್ಲಿ ಇರಬೇಕು, ನೇರವಾಗಿದ್ದು ಟುಲಿಪ್ ಜಪಾನ್ ಅನ್ನುವಂಥ ಏನು ಅಕ್ಷರ ಇದೆಯಲ್ಲ, ಅದು ನಮ್ಮ ಸೈಡ್ಗೆ ಇರಬೇಕು. ನಮ್ಮ ಸೈಡ್ಗೆ ಇದ್ದಾದ ನಂತರ ನಾವು ಈ ರೀತಿ ಇಟ್ಕೊಂಡ್ರೆ ನಮಗೆ ಅದು ದಾರ ಮೇಲ್ಗಡೆ ಬರಲ್ಲ. ಯಾಕೆ ಅಂತಂದರೆ ಟುಲಿಪ್ ಜಪಾನ್ ಅನ್ನೋ ಸೈಡಲ್ಲಿ ಇದರ ಫೇಸ್ ಇದೆ. ಫೇಸ್ ಅಂದರೆ ಇದು ನೋಡಿ, ಕೊಕ್ಕೆ ರೀತಿ ಇದೆಯಲ್ಲ, ಅದು. ನಾವು ಈ ರೀತಿ ಇಟ್ಕೊಂಡ್ರೆ ಎಲ್ಲಿಂದ ದಾರ ಬರುತ್ತೆ ಅಲ್ವಾ? ಅದನ್ನು ತಿಳ್ಕೊಂಬಿಟ್ರೆ ನಿಮಗೆ ಒಂದು ಅರ್ಧ ಭಾಗ ಆರಿ ವರ್ಕಲ್ಲಿ ನಾಲೆಡ್ಜ್ ಬಂದಂಗೆ ಆಗತ್ತೆ. ಹಾಗಿದ್ರೆ ಇದೊಂದು ಟಿಪ್ಸನ್ನು ನೀವು ನೋಡ್ಕೋಬೇಕು. ನೋಡಿ, ಇದನ್ನು ಹಾಕಬೇಕು, ಎಳ್ಕೋಬೇಕು, ರೊಟೇಟ್ ಮಾಡಿ ಮೇಲೆ ತಂದು ಈ ರೀತಿ ರೊಟೇಟ್ ಮಾಡಬೇಕು. 90 ಡಿಗ್ರಿಯಲ್ಲೇ ಇರಬೇಕು. ಈ ರೀತಿ ಮಲಗಿಸೋದು ಹಿಂಗೆ ಎಲ್ಲ ಮಾಡಬೇಡಿ. ನೀಟಾಗಿ ಕಲ್ತ್ಕೊಳ್ಳೋವರೆಗೂ ನೀವು ಈ ರೀತಿಯೇ ಮಾಡ್ಬೋದು. ಆಮೇಲಿಂದ ನಿಮಗೆ ಗ್ರಿಪ್ ಸಿಕ್ಕಿದ ಮೇಲೆ ಅದೇ ತಾನೇ ನಿಮಗೆ ಬರುತ್ತೆ. ನೋಡಿ, ಈ ರೀತಿ ಪ್ರಾಕ್ಟೀಸನ್ನು ಮಾಡಿ. ಈ ರೀತಿ ಫಸ್ಟು ಈ ರೀತಿ ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗತ್ತೆ. ಹಿಂಗೆ ಈಗ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ದಾರನ ಎಡಗೈಲಿ ಇಟ್ಕೋಬೇಕು. ನೋಡಿ, ಈ ರೀತಿ ಇಟ್ಕೊಳ್ಳೋಣ. ಇಟ್ಕೊಂಡಾದ ನಂತರ ಇಲ್ಲಿ ನೋಡಿ, ಕಾಣಿಸ್ತಿದೆಯಾ? ಈ ಸೈಡಲ್ಲಿ ಜಾಗ ಇದೆಯಲ್ಲ, ಈ ಜಾಗ ಇರೋ ಕಡೆ ಒಳಗಡೆ ಕೈಯನ್ನು ಹಾಕಿಬಿಟ್ಟು ನೋಡಿ, ಇಲ್ಲಿ ಸೂಜಿಯನ್ನು ಈ ರೀತಿ ಹಾಕಬೇಕು. ಹಾಕಿ ಎಳಗಡೆ ದಾರನ ಈ ರೀತಿ ಎಳ್ಕೋಬೇಕು. ನೋಡಿ, ಈ ರೀತಿ ಫಸ್ಟ್ ಎಳ್ಕೊಳ್ಳಿ.
ಎಳ್ಕೊಂಡಾದ ನಂತರ ಫಸ್ಟ್ ನೀವು ಲಾಕನ್ನು ಮಾಡ್ಕೋಬೇಕು. ಲಾಕನ್ನು ಮಾಡ್ಕೊಳ್ಳೋಣ. ಆ ಕಡೆಯಿಂದ ಕೆಳಗಾದರೂ ಸರಿ, ಕೆಳಗಿಂದ ಮೇಲ್ಗಾದರೂ ಸರಿ, ಯಾವ ಕಡೆನಾದರೂ ಸರಿ. ಫಸ್ಟು ನೋಡಿ ಇಷ್ಟು ದೂರಕ್ಕೆ ಫಸ್ಟು ನೋಡಿ ಈ ರೀತಿ ಕಾಣಿಸ್ತಿದೆಯಾ? ದಾರ ಎಳ್ಕೊಂಡಾದ್ಮೇಲೆ ರೊಟೇಟ್ ಮಾಡಬೇಕು ಈ ರೀತಿ. ಪುನಃ ಅದನ್ನು ಹಿಂದೆ ಎಳ್ಕೋಬೇಕು. ಉದ್ದವಾಗಿ ಫಸ್ಟು ಮಾಡಿ. ಯಾಕೆ ಅಂದರೆ ನಿಮಗೆ ಈಸಿ ಆಗಬೇಕು, ಕಲಿಯುವಂಥದ್ದು ಈಸಿ ಆಗಬೇಕು. ಆ ರೀತಿ ನೋಡಿ ದಾರನ ಈ ರೀತಿ ಎಳ್ಕೋಬೇಕು. ಈ ರೀತಿ ಎಳ್ಕೋಬೇಕು, ದಾರನೇ ಎಳ್ಕೋಬೇಕು. ಎಳ್ಕೊಂಡಾದ ನಂತರ ರೊಟೇಟ್ ಮಾಡಬೇಕು. ಮೇಲೆ ಬಂದು ರೊಟೇಟ್ ಮಾಡ್ಕೊಳ್ಳಿ. ಒಳಗಡೆ ಇದ್ದಂಗೆ ರೊಟೇಟ್ ಇದು ಮಾಡ್ಕೋಬೇಡಿ. ನೋಡಿ ದಾರ ಎಳ್ಕೋತೀವಲ್ಲ, ಆ ನಂತರ ರೊಟೇಟ್ ಮಾಡಿದ್ರೆ ನಮಗೆ ದಾರ ಮೇಲ್ಗಡೆ ಬರುತ್ತೆ. ನೋಡಿ ಈ ರೀತಿ, ನೋಡಿ ಈ ರೀತಿ. ಈಗ ನಾನು ಇದಕ್ಕೆ ಒಂದು ಲಾಕನ್ನು ಹಾಕ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲಾಕ್ ಮಾಡೋದು ಹೇಗೆ ಅನ್ನೋದೇ ಇರುತ್ತೆ, ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಇಷ್ಟು ದೊಡ್ಡದಾಗಿ ನೀವು ಚೈನನ್ನು ಹಾಕ್ಕೋಬೇಕು. ಫಸ್ಟು ಈ ರೀತಿ ಹಾಕ್ಕೊಂಡಾದಾಗ ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ಒಂದು 50 ಸತಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ಆ ನಂತರ ನೀವು ನೋಡಿ ಈಗ ತೋರಿಸ್ತೀನಲ್ಲ, ಫಸ್ಟು ಸ್ಟಾರ್ಟಿಂಗು ಮತ್ತು ಎಂಡಿಂಗು ಲಾಕ್ ಮಾಡೋದನ್ನು ಮರಿಬಾರ್ದು. ಲಾಕ್ ಮಹತ್ವ ಏನು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಕ್ಲಾಸ್ 3ಯಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಾ? ಈ ಕಡೆಯಿಂದ ತೋರಿಸ್ತಿದ್ದೀನಿ. ಈಗ ನೋಡಿ ಈ ಕಡೆ ಇದ್ದಾಗಲೂ ಮುಂದೆ ಇರಬೇಕು, ಫೇಸ್ ಮುಂದೆನೇ ಇರಬೇಕು. ದಾರ ಕೊಡ್ತಿದ್ದೀನಿ ಕೆಳಗೆ, ನಾನು ದಾರ ಕೊಡ್ತಿದ್ದೀನಿ. ಪುನಃ ರೊಟೇಟ್ ಮಾಡಿ ಮೇಲೆ ಎಳ್ಕೊಂಡೆ. ಈಗ ಸ್ವಲ್ಪ ಡಿಸ್ಟೆನ್ಸನ್ನು ಕಡಿಮೆ ಮಾಡ್ಕೊಳ್ಳೋಣ. ನೋಡಿ ಡಿಸ್ಟೆನ್ಸ್ ಹೇಗಿರಬೇಕು ಅಂದರೆ ಪ್ರೊಫೆಷನಲ್ಲಾಗಿ ಹೇಗಿರಬೇಕು ಅಂತ ತೋರಿಸ್ಕೊಡ್ತೀನಿ ನಾನು. ಆ ನಂತರ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ ಈ ರೀತಿ ಡಿಸ್ಟೆನ್ಸನ್ನು ಕಡಿಮೆ ಮಾಡಿಕೊಂಡಾಗ ಯಾವ ರೀತಿ ಮಾಡುವಂಥದ್ದು, ನೀಡಲನ್ನು ಹಾಕಬೇಕು, 90 ಡಿಗ್ರಿನೇ ಇರಬೇಕು. ಜೊತೆಗೆ ಇಲ್ಲಿ ಕೈಯಲ್ಲಿ ನೋಡ್ತಿದ್ದೀರಾ, ಕಾಣಿಸ್ತಿದೆಯಾ? ಈ ಕೈಯಲ್ಲಿ ಇದನ್ನು ದಾರನ ಈ ರೀತಿ ಸುತ್ಕೋಬೇಕು. ಸುತ್ತಕೊಂಡು ಮೇಲೆ ಎಳ್ಕೋಬೇಕು. ರೊಟೇಟ್ ಮಾಡ್ತಾ ಮೇಲೆ ಎಳಿಬೇಕಾಗತ್ತೆ. ನೋಡಿ ಸುತ್ತದೆ, ಕಾಣಿಸ್ತಾ ಇರಬಹುದು ನಿಮಗೆ. ನೋಡಿ ಈ ರೀತಿ. ಈಗ ದೊಡ್ಡ ಚೈನನ್ನು ಮಾಡಿದ್ದೀನಿ. ಈಗ ನೋಡಿ ಮೀಡಿಯಮ್ ಆಗಿ ಮಾಡಿ ತೋರಿಸ್ತೀನಿ. ನೋಡಿ ದಾರನ ಸುತ್ತಬೇಕು. ಮೇಲೆ ಬಂದ ನಂತರ ರೊಟೇಟ್ ಮಾಡಿ. ಪುನಃ ದಾರನ ಸುತ್ತಿ ಮೇಲೆ ಬಂದ ನಂತರ ರೊಟೇಟ್ ಮಾಡಿ, ದಾರನ ಸುತ್ತಿ ಮೇಲೆ ಬಂದ ನಂತರ ರೊಟೇಟ್ ಮಾಡಿ, ದಾರನ ಸುತ್ತಿ ಮೇಲೆ ಬಂದ ನಂತರ ರೊಟೇಟನ್ನು ಮಾಡ್ಕೋಬೇಕು. ದಾರನ ಸುತ್ತಿ ಮೇಲೆ ಬಂದ ಮೇಲೆ ರೊಟೇಟ್ ಮಾಡಿ, ದಾರನ ಸುತ್ಕೊಳ್ಳಿ, ರೊಟೇಟ್ ಮಾಡಿ, ದಾರನ ಸುತ್ತಿ ಕೆಳಗಡೆ ನೀಡಲು ಹೋದ ತಕ್ಷಣ ಈ ಎಡಗೈ ಏನಿದೆಯಲ್ಲ ಅದರಲ್ಲಿ ಒಂದು ರೌಂಡ್ ಈ ರೀತಿ ಸುತ್ತಬೇಕು. ಸುತ್ತಿದ ನಂತರ ನೋಡಿ ಇಲ್ಲಿ ದಾರನ ಸುತ್ತಿದ ನಂತರ ಮೇಲೆ ಎಳ್ಕೊಂಡು ಈ ರೀತಿ ರೊಟೇಟ್ ಮಾಡಬೇಕು. ಪುನಃ ಕೆಳಗಡೆ ಹೋಗಬೇಕು, ದಾರನ ಸುತ್ತಬೇಕು, ರೊಟೇಟ್ ಮಾಡಿ, ದಾರ ಸುತ್ತಿ ರೊಟೇಟ್ ಮಾಡಿ. ಈಗ ನಾವು ಇಲ್ಲಿ ಎಂಡ್ ನಾಟನ್ನು ಕೊಟ್ಕೊಳ್ಳೋಣ. ಈಗ ನೋಡಿದ್ರಲ್ವಾ ಜರಿ ಥ್ರೆಡ್ಡಲ್ಲಿ ಯಾವ ರೀತಿ ನಾವು ಫಸ್ಟ್ ಕ್ಲಾಸು ಚೈನ್ ಸ್ಟಿಚ್ಚಿನ ಮಹತ್ವ ಏನಂದರೆ, ನೀವು ಯಾವುದೇ ಡಿಸೈನನ್ನು ಮಾಡಿ ಅದರಲ್ಲಿ ಚೈನ್ ಸ್ಟಿಚ್ ಇಲ್ಲದೆ ಆರಿ ವರ್ಕ್ ಇಲ್ಲವೇ ಇಲ್ಲ. ಅದರಿಂದ ಕ್ಲಾಸ್ 1ನಲ್ಲೇ ನಾವು ಆರಿ ವರ್ಕಲ್ಲಿ ಇದನ್ನು ಹೇಳ್ಕೊಡುವಂಥದ್ದು. ಯಾವುದೇ ನೀವು ಅಡ್ವಾನ್ಸ್ ಲೆವೆಲ್ವರೆಗೂ ಹೋದ್ರೂ ಅಲ್ಲಿ ನಮಗೆ ಇರುವಂಥದ್ದೇನು ಚೈನ್ ಸ್ಟಿಚ್ ಬೇಸ್ ಮೇಲೆ ಎಲ್ಲ ಡಿಸೈನು ನಿಂತಿದೆ. ಹಾಗಾಗಿ ಚೈನ್ ಸ್ಟಿಚ್ಚನ್ನು ನೀಟಾಗಿ ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋದು ಏನಂದರೆ ಇದಕ್ಕೆ ಎಂಡ್ ನಾಟನ್ನು ತಿಳಿಸ್ಕೊಡ್ತೀನಿ. ಎಂಡ್ ನಾಟ್ ಆದ ನಂತರ ನಾವು ಇದನ್ನೆಲ್ಲ ಹೇಗೆ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡೋದು ಹೇಗೆ, ಜೊತೆಗೆ ಅದರಲ್ಲಿ ಶೇಪ್ ಎಲ್ಲ ಬರುತ್ತವೆ. ಆ ಶೇಪ್ ಅಂದಾಗ ಯಾವ ರೀತಿ ನಾವು ಯಾವೆಲ್ಲ ಟಿಪ್ಸನ್ನು ಉಪಯೋಗಿಸ್ಕೊಂಡು ಆ ಶೇಪನ್ನು ನಾವು ರೊಟೇಟ್ ಮಾಡ್ಕೋಬೇಕು. ನಾವು ಮಾಡ್ದಂಗೆ ಮಾಡ್ತಾ ಹೋದರೆ ಶೇಪ್ ಬರೋದಿಲ್ಲ. ಅದನ್ನು ಶೇಪನ್ನು ಹೇಗೆ ತರಬೇಕು ಅನ್ನೋದನ್ನು ಕ್ಲಾಸಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಒಂದೊಂದು ಕ್ಲಾಸಲ್ಲಿ ಒಂದೊಂದು ವಿಷಯನ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಒಂದು ಕ್ಲಾಸನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಒತ್ತಾಯದ ಮೇಲೆ ನಾನು ಈಗಾಗಲೇ ಒಂದು ಮುಕ್ಕಾಲಷ್ಟು ನಾನು ಹೋಗಿದ್ದೆ. ನಾನು ಅದಷ್ಟನ್ನು ಈಗ ಫಸ್ಟಿಂದ ಶುರು ಮಾಡಿದ್ದೀನಿ. ಹಾಗಾಗಿ ಆದಷ್ಟು
ವಿಡಿಯೋನ ಸದುಪಯೋಗ ಪಡ್ಕೊಳ್ಳಿ. ಫುಲ್ಲು ಫ್ರೀಯಾಗಿರುತ್ತೆ, ನೀವು ಯಾವುದೇ ಫೀಸನ್ನು ಕಟ್ಟಬೇಕಾಗಿಲ್ಲ. ಮನೆಯಿಂದನೇ ಕೂತು ನೀವು ಫುಲ್ ಆರಿ ವರ್ಕನ್ನು ಕಲಿಬಹುದು. ಒಂದು ಚಾನಲನ್ನು ನೀಟಾಗಿ ನೋಡ್ಕೊಂಡು ಹೋದರೆ, ನೀವು ಈಗ ನೂರಿನದ ಕ್ಲಾಸಲ್ಲಿ ನೀಟಾಗಿ ನೋಡ್ಕೊಂಡು ಹೋದರೆ ನೀವು ಫುಲ್ ಆರಿ ವರ್ಕ್ ಪರ್ಫೆಕ್ಟಾಗಿ ಆಗ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಕ್ಲಾಸ್ 3ಯಲ್ಲಿ ಸಿಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.